ಓಕೆ, ಈಗ ನಮ್ಗೆ ಇಲ್ಲಿ ಬೇಕಾಗಿರೋದೇನು ಅಂತಂದ್ರೆ ಏನು ಕೇಳ್ತಾ ಇದ್ವಿ? ಏನ್ ಪ್ರಶ್ನೆ ಇದ್ದಿತ್ತು? ಜ್ಞಾನದಿಂದ ತಿಳ್ಕೋಬಹುದು. ಈಗ ಅದೇ ಹಗ್ಗ ಅಲ್ಲಾಗೋದಿಲ್ಲ. ಈಗ ನನ್ನ ಆತ್ಮನ ನಾನು ತಿಳ್ಕೋಬೇಕಾದ್ರೆ ಶ್ರವಣದಿಂದ ಮೋಕ್ಷ ಅಂತಾರೆ. ಈಗ ಹಾವು ಹಗ್ಗದಲ್ಲಿ ಅದನ್ನ ಅವನು ಹೇಳ್ತಾನೆ, ನೋಡಪ್ಪ ಅದು ಹಗ್ಗ ಹಾವಲ್ಲ ಅಂತ. ಶ್ರವಣದಿಂದ ಭಯ ಹೋಗ್ಬೇಕಲ್ಲ, ಹೋಗುತ್ತಾ? ಪ್ರಶ್ನೆ. ಹೋಗಲ್ಲ ಸರ್, ಹೋಗಲ್ಲ. ಮತ್ತೆ ಈಗ ಆತ್ಮನ ವಿಚಾರದಲ್ಲಿ ಬರೀ ಶ್ರವಣದಿಂದ ಮುಕ್ತರಾಗ್ತಾರೆ ಅಂತ ಹೇಳ್ತಾರಲ್ಲ, ಇದು ಹೇಗೆ? ಅಲ್ಲಿ ಯಾಕಾಗಲ್ಲ, ಇಲ್ಲಿ ಯಾಕಾಗತ್ತೆ? ಇದು ಪ್ರಶ್ನೆ. ಉತ್ತಮಾಧಿಕಾರಿ ಆದ್ರೆ ಆಗುತ್ತೆ ಸರ್ ಶ್ರವಣದಿಂದ. ಅದಲ್ಲ. ಆಯ್ತು, ಉತ್ತಮಾಧಿಕಾರಿಗೆ ಇಟ್ಕೊಳ್ರಿ, ಅವನಿಗೆ ಶ್ರವಣದಿಂದ ಆಗತ್ತೆ ತಾನೆ. ಮತ್ತೆ ಹಾವಿಂದ ಯಾಕಾಗಲ್ಲ ಶ್ರವಣದಿಂದ? ಹಾವು ಹೊರಗಿನ ವಸ್ತು ಸರ್, ಹಾವು ಅದರಿಂದ ಅದು ವಸ್ತು ತೋರಿಸ್ಬೇಕು, ಅವಾಗೇ ಆಗೋದು, ಭಯ ಹೋಗೋದು. ಎರಡೂ ನನಗ ಆಬ್ಜೆಕ್ಟ್ಸ್. ಹಾವು ಹಗ್ಗ ಎರಡೂ ಆಬ್ಜೆಕ್ಟ್ಸ್, ನನಗಿಂತ ಬೇರೆ. ಇಲ್ಲಿ ಆತ್ಮಸ್ವರೂಪ ನಾನೇ ಆಗಿದ್ದೀನಿ. ಗುರುಗುಳ್ದು ಅದೇ, ಶಿಷ್ಯಂತೂ ಅದೇ. ಅದಕ್ಕೆ ನೆನಪು ಕೊಟ್ರೆ ಸಾಕು, ನೋಡೋದು ನೀನಾಗಿದೆಯಾ. ಶ್ರವಣದಿಂದ ಆಗಕ್ಕೆ ಸಾಧ್ಯ ಇದೆ. ಯಾಕೆ ಅಂದ್ರೆ ನಾನು ಮೊದಲೇ ಆಗ್ಬಿಟ್ಟಿದ್ದೀನಿ, ಬಟ್ ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಹೆಂಗಿದೆ ನೋಡ್ರಿ. ಅದಕ್ಕೋಸ್ಕರನೇ ಶ್ರವಣದಿಂದ ಮೋಕ್ಷ ಆತ್ಮನ ವಿಚಾರದಲ್ಲಾಗತ್ತೆ, ಬೇರೆ ಯಾವುದ್ರಲ್ಲೂ ಆಗೋದಿಲ್ಲ. ಯಾಕೆ? ಗುರುನೂ ಆತ್ಮನಾಗಿರ್ತಾನೆ, ಕೇಳೋ ಶಿಷ್ಯನಿಗೆ ಗೊತ್ತಿಲ್ಲ, ಅವನು ಆತ್ಮನಾಗಿದ್ದಾನೆ. ಅದರಿಂದ ಶ್ರವಣದಿಂದ ಹೆಂಗೆ ಇದು ಜ್ಞಾಪಕಂ ಮಾತ್ರಂ ನ ಕಾರಕಂ ಅಂತಾರೆ. ಹೇಗೆ ಅಂತಂದ್ರೆ, ಗಾಢ ನಿದ್ರೆ ಅನುಭವ ನೋಡ್ಕೋ ಅಂತೀವಿ. ಗುರುಗಳಿಗೂ ಗಾಢ ನಿದ್ರೆ ಅನುಭವ ಇರುತ್ತೆ, ಶಿಷ್ಯನಿಗೂ ಇರುತ್ತೆ ಅನುಭವ. ಅದನ್ನು ನೋಡಿದ ತಕ್ಷಣ ಅವನು ಇಬ್ರು ಕ್ಯಾಚ್ ಮಾಡ್ತಾರೆ. ಅದು ಕನಸನ್ನು ನೋಡ್ಕೋ, ಇಲ್ಲಿದು ಅಲ್ಲಿಗೆ ಬರಲ್ಲ, ಅಲ್ಲಿದು ಇಲ್ಲಿಗೆ ಬರಲ್ಲ ಅಂತಂದಿದ್ದ ತಕ್ಷಣ ಹೌದು ಟಿಕ್ ಮಾರ್ಕ್ ಹಾಕ್ಕೊಂತೀವಿ. ವೆರಿಫಿಕೇಶನ್ ಅಟ್ ದಿ ಟೈಮ್ ಆಫ್ ಲಿಸನಿಂಗ್, ಇಲ್ಲಿ ಮಾತ್ರ ಪಾಸಿಬಿಲಿಟೀಸ್. ಹಾವು ಹಗ್ಗಕ್ಕಾಗೋದಿಲ್ಲ. ಅರ್ಥ ಆಯ್ತಲ್ಲ? ಆದ್ದರಿಂದ ಇಲ್ಲಿ ಕೋಟಿ ಜನನ್ ಕೇಳಿ ಹೆಚ್ಚು ಕಡಿಮೆ ಆಗೋದಿಲ್ಲ ಇಲ್ಲಿ. ಬಟ್ ಅವ್ರಿಗೆ ನೋಡ್ಕೊಳ್ಳೋ ಒಂದು ಕಲೆ ಬರಬೇಕು. ಏನು ಕಲೆ? ಎಚ್ಚರವನ್ನು ಎಚ್ಚರದ ದೃಷ್ಟಿಯಿಂದ ನೋಡೋದು, ಕನಸನ್ನು ಕನಸಿನ ದೃಷ್ಟಿಯಿಂದ, ನಿದ್ದೆಯನ್ನು ನಿದ್ದೆ ದೃಷ್ಟಿಯಿಂದ ನೋಡೋದು. ಸ್ವಲ್ಪ ಅವ್ರಿಗೆ ತೋರಿಸ್ಕೊಟ್ಬಿಟ್ರೆ ಸಾಕು. ಆ ಟ್ರಿಕ್ ಗೊತ್ತಾಗಬೇಕು. ಗೊತ್ತಾಗಿದ ತಕ್ಷಣ ನೀವು ಯಾರನ್ನಾದ್ರೂ ಕೇಳ್ರಿ. ಇದಕ್ಕೆ ವಿದ್ಯೆ ಬೇಡ, ಬುದ್ಧಿ ಬೇಡ, ಇಂಟೆಲೆಕ್ಚುಯಲ್ ಬೇಡ, ಮತ್ತೆ ಸಾಧನೆ ಬೇಕಾಗಿಲ್ಲ. ನಮ್ಮ ಆಶ್ರಮದ ವಾಚ್ಮ್ಯಾನ್ ಕೇಳಿ ಟಕ್ ಅಂತ ಹಿಡಿತಾನೆ. ಯಾಕೆ? ಎಲ್ಲರಿಗೂ ಆತ್ಮಸ್ವರೂಪ ಆಗಿದೆ. ಅದಕ್ಕೋಸ್ಕರನೇ ಇಲ್ಲಿ ಜ್ಞಾಪಕಂ ಮಾತ್ರ. ಈ ಜ್ಞಾನ ಹೆಚ್ಚು ಕಡಿಮೆ ಆಗಲ್ಲ. ಇದು ನೆನಪಾ ಅಂತ ಪ್ರಶ್ನೆ. ಇದು ಪ್ರತ್ಯಕ್ಷವಾ ಅಂತ. ಇದು ಪ್ರತ್ಯಕ್ಷ ಪ್ರಮಾಣದಿಂದ ಆಯ್ತಾ ನಿಮ್ಗೆ ಆತ್ಮನ ಜ್ಞಾನ? ಪ್ರಶ್ನೆ ಇಲ್ಲ. ಹೋಗ್ಲಿ, ಅನುಮಾನ ಪ್ರಮಾಣದಿಂದ ಆಯ್ತಾ? ಅಲ್ಲ ಸರ್. ಶಬ್ದ ಪ್ರಮಾಣದಿಂದ ಆಯ್ತಾ? ಅಲ್ಲ, ಶ್ರವಣದಿಂದ ಆಗಿರೋದು. ಶ್ರವಣ ಅದು ಸರಿ. ನಿಮಗೆ ಶ್ರವಣದಿಂದನೇ ಆಗ್ಲಿ, ಯಾತ್ರಿಂದಲಾದ್ರೂ ಆಗ್ಲಿ, ಈ ಮೂರು ಬೇಕಾಗಿಲ್ಲ. ಡೈರೆಕ್ಟ್ ಇಂದ ಆಗತ್ತೆ. ಕೊನೆಗೆ ಶಾಸ್ತ್ರವನ್ನೂ ಕೂಡ ಇರೋದ್ರಲ್ಲಿ ಶಾಸ್ತ್ರ ಪ್ರಮಾಣ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಇದೇ ಶಾಸ್ತ್ರವನ್ನು ಯಾಕೆ ಹೇಳ್ತಾರೆ ಅಂತಂದ್ರೆ, ಶಾಸ್ತ್ರ ಒಂದೇ ನಮ್ಗೆ ಆತ್ಮತತ್ವವನ್ನು ತೋರಿಸ್ಕೊಡುತ್ತೆ ಅಂದ ತಕ್ಷಣ ಅದು ಕೂಡ ಹಗ್ಗ ತೋರ್ಸಂಗೆ ತೋರಿಸಲ್ಲ. ತಿಳ್ಕೊಳ್ರಿ. ಇದು ಜನಕ ಮಹಾರಾಜನ ಸಭೆಯಲ್ಲಿ ಅವನು ಪ್ರಶ್ನೆ ಕೇಳ್ತಾನೆ. ನೋಡು, ಹಸು ಇದೆಯಲ್ಲ, ಅಲ್ಲಿ ಒಂದೊಂದು ಕೋಡಿಗೆ 5 ತೊಲ ಚಿನ್ನ ಕಟ್ಟಿದಾರಲ್ಲ, 10 ತೊಲ ಎರಡು ಕೋಡ್ಗಳಿಗೂ ಸೇರಿ. ನಮಗೆ ಹಸು ತೋರ್ಸಂಗೆ ನೀನು ಪರಮಾತ್ಮನ್ ತೋರಿಸ್ಬೇಕು ಅಂತಾರ. ತೋರ್ಸಕ್ಕಾಗತ್ತ ಹಂಗೆ ಆತ್ಮನ? ಆತ್ಮನ್ ತೋರ್ಸಕ್ಕಾಗತ್ತ? ಆಗಲ್ಲ ಸರ್. ಯಾಕೆ? ತೋರ್ಸೋದಕ್ಕೆ ಅದು ಎಕ್ಸ್ಟ್ರಾ ಹೊರಗಿನ ಆಬ್ಜೆಕ್ಟ್ ಅಲ್ಲ. ಅದು ಫಸ್ಟ್ ಆಫ್ ಆಲ್ ಆಬ್ಜೆಕ್ಟ್ ಅಲ್ಲ, ಅದು ಯಾವತ್ತು ಸಬ್ಜೆಕ್ಟೇ. ಸಬ್ಜೆಕ್ಟ್ ಹೆಂಗೆ ತೋರಿಸ್ತೀರಾ? ಇದು ಪ್ರಶ್ನೆ. ಈಗ ಉದಾಹರಣೆಗೆ ನಿಮ್ಮ ಮನೆಗೆ ಬಂದಿದ್ದೆ,
ನಿಮ್ಮ ಹೆಂಡ್ತಿನ ಕೇಳ್ರಿ, ತಾಳ್ರಿ ಅಂತ ಹೇಳ್ತೀರಾ, ಕನ್ಫರ್ಮ್ ಮಾಡ್ಕೋಬೇಕು, ಕಣ್ಣಿಂದ ನೋಡಬೇಕು ಅಥವಾ ಕಿವಿಯಿಂದ ಕೇಳಬೇಕು, ಕೂಗಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಮಕ್ಕಳನ್ನ ಕೇಳ್ರಿ ಹಾಗೆ, ನೀವಿದ್ದೀರಾ ಅಂತ ಕೇಳಿದ್ರೆ ಸ್ವಲ್ಪ ತಾಳ್ರಿ, ಕಣ್ಣಿಂದ ಇಂದ್ರಿಯಗಳಿಂದ ನೋಡ್ಬಿಟ್ಟು ಹೇಳ್ತೀನಿ ಅಂತೀರಾ, ಪ್ರತ್ಯಕ್ಷ ಪ್ರಮಾಣ ನೋಡ್ಕೊಂಡು ಹೇಳ್ತೀರಾ ಇದ್ದಿರೇ ಇಲ್ಲ ಅಂತ, ಅಥವಾ ಅನುಮಾನ ಪ್ರಮಾಣದಿಂದ ತಾಳ್ರಿ, ನಮ್ಮ ಲಾಯರ್ನ ಕೇಳ್ಕೊಂಡು ಹೇಳ್ತೀನಿ, ನಾನು ಹೆಂಡ್ತಿನ ಕೇಳ್ಕೊಂಡು ಹೇಳ್ತೀರಾ, ಅಥವಾ ಶಬ್ದ ಪ್ರಮಾಣದಿಂದ ಶಾಸ್ತ್ರ ಹೇಳ್ತೇನೆ ನಾನು ಇದ್ದೀನಿ ಅಂತ ಹೇಳ್ತೀರಾ, ಹೆಂಗೆ ಹೇಳ್ತೀರಾ? ನೇರಾದ ಅನುಭವ ಸರ್. ಡೈರೆಕ್ಟ್ ಹೇಳ್ತೀರಾ. ನೋಡ್ರಿ, ಈ ಜುಜ್ಬಿ ನಾನು ಇದು ನಿಜವಾಗಿ ಇಲ್ಲದೆ ಇರೋದಿಕ್ಕೆ ಪ್ರಮಾಣ ಬೇಡ, ಅದು ಅಪ್ರಮಾಣ. ಆತ್ಮನು ಅಪ್ರಮಾಣನು, ಪ್ರಮಾಣಕ್ಕೆ ಸಿಗೋದಿಲ್ಲ. ಆದ್ದರಿಂದ ಈ ಜೀವಾತ್ಮನು ಇಲ್ಲದೆ ಇರೋ ಜೀವಾತ್ಮನೇ ಅನುಭವದಿಂದ ಸಿಗೋ ಹಾಗಿದ್ದ ಮೇಲೆ ಇವರ ಹಿಂತಡಿಕೆ ಇರೋರ ಅಪ್ಪ ಅವನು ಹೆಂಗೆ ಸಿಗ್ತಾನೆ. ಇಲ್ಲಿ ಇನ್ನೊಂದು, ಒಡವೆಗೂ ಚಿನ್ನಕ್ಕೂ ಎಷ್ಟಪ್ಪ ಅಂತರ ಇದೆ? ಏನಾದರೂ ಗೋಡೆ ಇದೆಯಾ? ಇಲ್ಲಿಂದ ಇಲ್ಲಿಗೆ ಚಿನ್ನ, ಇಲ್ಲಿಂದ ಇಲ್ಲಿಗೆ ಒಡವೆ ತೋರಿಸ್ರಿ ನೋಡೋಣ, ಇದೆಯಾ? ಇಲ್ಲ ಸರ್, ಒಡವೆನೇ ಚಿನ್ನನೇ ಒಡವೆ ಆಗಿರೋದು. ಮತ್ತಲ್ಲಿ ಏನಿದೆ? ಕರ್ಟನ್ ಇದೆಯಾ? ಕರ್ಟನ್ ಇಲ್ಲ. ಹಾಗೆ ನನ್ನ ಪರಮಾತ್ಮನಿಗೂ ಜೀವಾತ್ಮನಿಗೂ ಒಂದು ಗೋಡೆ ಇದೆಯಾ? ಇಲ್ಲಿಂದ ಇಲ್ಲಿಗೆ ಪರಮಾತ್ಮ, ಇಲ್ಲಿಂದ ಇಲ್ಲಿಗೆ ಜೀವಾತ್ಮ. ತೋರ್ಸ್ರಿ, ತೋರ್ಸಕ್ ಬರತ್ತಾ? ಇಲ್ಲ ಸರ್, ತೋರ್ಸಕ್ ಬರಲ್ಲ. ಜೀವಾತ್ಮನನ್ನೇ ನಾನು ಸತ್ಯ ಅನ್ಕೊಂಡಿದ್ದೀನಿ, ಅದೇ ಪರಮಾತ್ಮ. ಮೇಕೆಯೇ ಹುಲಿ, ಮೇಕೆಗೂ ಹುಲಿಗೂ ಮಧ್ಯೆ ಗೋಡೆ ಇದೆಯಾ? ಅಲ್ಲಿ ಏನಾದ್ರು ಕರ್ಟನ್ ಇದೆಯಾ? ಏನಿಲ್ಲ. ಮತ್ತೆ ಇಲ್ಲಿ ಹಾಗಾದ್ರೆ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಕಾರಣ ಏನು? ಅವಿದ್ಯೆ, ರಾಂಗ್ ನಾಲೆಡ್ಜ್. ಅದೊಂದು ಸೇರೋಗ್ಬಿಟ್ರೆ ಇದ್ದದ್ದು ವಸ್ತು ಹೆಂಗಿರ್ಬೇಕು ಹಂಗೆ ತಿಳ್ಕೊಂಡ್ಬಿಡ್ತೀವಿ. ಅದು ಇಷ್ಟು ವಿಚಾರ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಪ್ರತ್ಯಕ್ಷ ಪ್ರಮಾಣಗಳು ಇವತ್ತರಲ್ಲೆಲ್ಲ ಸ್ವಾಮಿಗಳು ಇದನ್ನು ಹೇಳೋದಕ್ಕೆ ಬರ್ತಾ ಇದ್ದಾರೆ. ಹೀಗೆ ಮುಂದಕ್ಕೆ ಹೋಗೋಣ. ಪ್ರತ್ಯಕ್ಷ ಜ್ಞಾನಕ್ಕೂ ನೋಡ್ರಿ, ಪ್ರತ್ಯಕ್ಷ ಜ್ಞಾನ ಸ್ವಾಮಿಗಳು ಬರೆದಿದ್ದಾರೆ, ಇದನ್ನು ಓದ್ತೀನಿ. ಪ್ರತ್ಯಕ್ಷ ಜ್ಞಾನವಾಗಬೇಕಾದರೆ, ಪ್ರತ್ಯಕ್ಷ ಜ್ಞಾನ ಅಂದರೆ ಬೆಂಕಿ ನಾನು ನೋಡಬೇಕಾದ್ರೆ, ಅಥವಾ ಇದು ಪುಸ್ತಕ, ಇದು ಕದ, ಇದು ಕಲ್ಲು, ಇದು ಪುಸ್ತಕ ಅಂತ ನಾನು ಜ್ಞಾನ ಆಗಬೇಕಾದ್ರೆ ಕಲ್ಲು ಮರ ಮುಂತಾಗಿ ನಿಶ್ಚಯಿಸಿಕೊಳ್ಳುತ್ತೇವೆ. ಆದ್ದರಿಂದ ಪ್ರತ್ಯಕ್ಷ ಜ್ಞಾನಕ್ಕೂ ಕೂಡ ಸ್ಮೃತಿಯ ಸಂಬಂಧವಿರುತ್ತದೆ ಎಂದಾಯಿತು. ಹೊಗೆಯ ಪ್ರತ್ಯಕ್ಷದಿಂದ ಬೆಂಕಿ ಇದೆ ಎಂದು ಊಹಿಸುವ ಅನುಮಿತಿ, ಶಬ್ದದ ಪ್ರತ್ಯಕ್ಷದಿಂದ ಅದರ ಅರ್ಥವನ್ನು ನಿಶ್ಚಯಿಸುವ ಶಬ್ದಜ್ಞಾನ, ಇವುಗಳು ಎರಡಕ್ಕೂ ಪ್ರತ್ಯಕ್ಷದ ಆಶ್ರಯವಿದ್ದೇ ಇರಬೇಕಾಗಿರುವುದರಿಂದ ಅವುಗಳಲ್ಲಿಯೂ ಸ್ಮೃತಿಯ ಬೆಂಬಲವೇ ಬೇಕು ಅಂತಾಯಿತು. ಅಲ್ಲಿಗೆ ಈ ಕೆಳಗಿಂದ ಎರಡಕ್ಕಂತೂ ಪ್ರತ್ಯಕ್ಷ ಪ್ರಮಾಣದ ಮೇಲೆ ಡಿಪೆಂಡ್ ಆಗಬೇಕು. ನಿಮ್ಮ ಪ್ರತ್ಯಕ್ಷ ಪ್ರಮಾಣಕ್ಕೂ ಸ್ಮೃತಿಯೇ ಬೇಕಪ್ಪ ಅಂತ ಇದ್ದಾರೆ. ಮೂರಕ್ಕೂ ಸ್ಮೃತಿನೇ ಬೇಕು. ಅದರಿಂದ ಇದ್ರ ಕಥೆನೇ ಎಚ್ಚರದಲ್ಲಿ ಹಿಂಗೆಲ್ಲ ಅಲ್ಲಾಡ್ತಾ ಇದ್ದಾಗ ಕನಸಿನಿಗೆ ಹೋಗಿ ಕನಸಿನಲ್ಲಾದ ಅನುಭವನ ಇಲ್ಲಿ ಸ್ಮೃತಿ ಅಂತೀವಲ್ಲ, ಎಷ್ಟು ನ್ಯಾಯ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅವರು. ಇನ್ನ ಅಂತೂ ನಮ್ಮ ಹಿರಿಯ ವ್ಯವಹಾರವೇ ಸ್ಮೃತಿಯ ಸ್ಮೃತಿಗೂ ಚಿತ್ತ ಎರಡು ಒಂದೇ ಅಲ್ವಾ ಮೀನಿಂಗು? ಸ್ಮೃತಿ ಚಿತ್ತ ಅಂದ್ರೂ ಸೇಮ್ ತಾನೆ? ಅಂದ್ರೆ ಅಷ್ಟು ಕರೆಕ್ಟ್ ಆಗಿರೋದಿಲ್ಲ. ಈ ಸ್ಮೃತಿ ಎಲ್ಲವೂ ನೆನಪು ಎಲ್ಲ ಚಿತ್ತದಲ್ಲೇ, ಅದು ನೆನಪಿನ ಪೆಟ್ಟಿಯಲ್ಲಿ ಇರುತ್ತೆ. ಸ್ಮೃತಿ, ಸಂಸ್ಕಾರ, ಮತ್ತೆ ಅದು ಬೀಜ, ನೀವೇನ್ ಬೇಕಾದ್ರೂ ಕರೀರಿ, ಎಲ್ಲ ಅಂತ ಚಿತ್ತದ ಪೆಟ್ಟಿಯಲ್ಲಿ ಇರುತ್ತೆ. ಅಂತಃಕರಣ ಅಂತ ಕರಿಬೋದು. ಈ ಸ್ಮೃತಿಯ ಬಾಳು ಕೂಡ ಹಿಂದಿನ ಅನುಭವವನ್ನೇ ಆಶ್ರಯಿಸಬೇಕು ಅಲ್ವಾ? ಅದಾಯ್ತು. ಅಂತೂ ನೋಡ್ರಿ, ಓದ್ತೀನಿ ಇವಾಗ, ಚೆನ್ನಾಗಿ ಕಿವಿ ಕೊಟ್ಟು ಕೇಳಿ. ಎಚ್ಚರದಲ್ಲಾಗುವ ಪ್ರತಿಯೊಂದು ಜ್ಞಾನವೂ ಸ್ಮೃತಿ ಎಂಬ
ಉರುಟು ಮಣೆಯ ಮೇಲೆ ಒಂಟಿ ಕಾಲ್ನಲ್ಲಿ ನಿಂತಿರುವುದರಿಂದ ಅದು ಪರಮಾರ್ಥವಾದ ಆತ್ಮತತ್ವವನ್ನು ಹೇಗಪ್ಪ ಸಿದ್ಧ ಮಾಡುತ್ತೆ ಅಂತ ಇಷ್ಟು ಇದರ ಸಾರಾಂಶ. ಅಂದರೆ ಪರಮಾತ್ಮ ತತ್ವನೂ ವಸ್ತುವು ಅಲ್ಲ, ಆಬ್ಜೆಕ್ಟ್ ಅಲ್ಲ. ಅವನ ನೀವು ನಿಶ್ಚಯಿಸೋದಿಕ್ಕೆ ಇಂದ್ರಿಯ ಅನುಭವ, ವೇದನಾನುಭವ ಉಪಯೋಗಿಸಿದ್ರೆ ಆಗೋದಿಲ್ಲ. ಜನರು ಸ್ಮೃತಿಯಲ್ಲಿ ಯಥಾರ್ಥ ಅಯಥಾರ್ಥ ಇದೆಲ್ಲ ನಮ್ಗೆ ಅರ್ಥ ಆಗಿದೆ. ಮುಂದಕ್ಕೆ ಹೋಗೋಣ. ಎರಡು ಬಗೆಯ ಸ್ಮೃತಿಗಳ ಆಕಾರದಲ್ಲಿ ಯಾವ ವಿಧವಾದ ತಾರತಮ್ಯ ಇರೋದಿಲ್ಲ. ಯಥಾರ್ಥ ಅಯಥಾರ್ಥ ಏನಾದ್ರೂ ಇಲ್ಲಿ ಈಗ ಮುಂದಕ್ಕೆ ಹೋಗ್ತಾರೆ. ಸ್ಮೃತಿಯು ನಾನು ಅನ್ಕೊಂಡಿದ್ದು ಸರಿಯಾ ತಪ್ಪ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲ, ಆಗೋದಿಲ್ಲ, ನಮ್ಮ ವಶದಲ್ಲಿರೋದಿಲ್ಲ ಎಂಬುದು ನಿಶ್ಚಯಿಸಬೇಕಾದ್ರೆ ಸಾಧನವೇ ನಮ್ಮ ವಶದಲ್ಲಿರೋಲ್ಲ. ಎಲ್ಲೆಲ್ಲಿ ಪರೀಕ್ಷೆ ಮಾಡಿ ನಿರ್ಧರಿಸವೆಂದು ನಾವು ತಿಳಿದುಕೊಂಡ್ರೂ ಅಲ್ಲೆಲ್ಲ ಸ್ಮೃತಿಯ ಅಂಶವೇ ಬೇರಿಕೆಯಾಗಿರುತ್ತೆ. ನೀವು ಸ್ಮೃತಿ ಅಂಶ ಬೇರಿಕೆ ಆಗಿರೋದ್ರಿಂದ ಅದನ್ನು ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ನೀವು ಹೋಗಿದ್ದೆ ಎಕ್ಸಾಮ್ ಮಾಡಬೇಕಲ್ಲಿ, ಆಮೇಲೆ ಓಹೋ ಕರೆಕ್ಟ್. ಬೆಟ್ಟದ ಮೇಲೆ ನೀವೇನೋ ಬೆಂಕಿ ಇಟ್ಕೊಂಡ್ರಿ, ಅದು ಬೆಂಕಿ ಅಲ್ಲ, ಅಲ್ಲಿ ಫಾಗಿತ್ತು. ಹಾಗೆ ಅನೇಕ ಆಧಾರಗಳಿಂದ ಬಹುಜನರ ಸಮ್ಮತಿಯಿಂದಲೂ ಇಂಥದ್ದೊಂದು ಸರಿ ಅಥವಾ ಇಂಥದ್ದೊಂದು ಸರಿ ಅಲ್ಲ ಅಂತ ವ್ಯವಹಾರಕ್ಕೆ ಸಾಕಾಗ್ಬೋದು. ಆದರೆ ಆ ಆಧಾರಗಳಿಂದ ಸ್ಮೃತಿಗಳಲ್ಲಿಯೂ ಸ್ಮೃತಿ ಅಂಶದ ಪಿಸಾಚಿ ಬೆನ್ನಟ್ಕೊಂಡೇ ಇರುತ್ತೆ ಅಂತ ಹಿಂದೆ ಒಂದ್ಸಾರಿ ಹೇಳಿದ್ರು. ಯಾವುದಾದ್ರೂ ಪ್ರಪಂಚದಲ್ಲಿ ಒಂದು ವಸ್ತು ಸತ್ಯವಾಗಿದ್ದರೆ ಹೇಗಿದ್ದರೆ ಸತ್ಯ ಅಂತ ಅನ್ಬೇಕು? ಯಾರಾದರೂ ಹೇಳ್ತೀರಾ? ಹೇಗಿದ್ದರೆ ಸತ್ಯ ಅನ್ಬೇಕು? ಇವಾಗ ಒಂದು ವಸ್ತು ಇದೆ, ಅದನ್ನು ಇದೆ ಅಂತ ಅನ್ಬೇಕಾದ್ರೆ ಹೇಗಿದ್ದರೆ ಸತ್ಯ ಅನ್ಬೇಕು? ದೇಶ ಕಾಲ ಕಾರ್ಯಕಾರಣ ಭಾವ. ದೇಶ ಕಾಲ ಕಾರ್ಯಕಾರಣ ಭಾವದಲ್ಲಿ ಇರಬೇಕು. ಆಯ್ತಪ್ಪ, ನಾನಿವಾಗ ಹಾವು ಅಂತ ಹೆದರ್ಕೊತಾ ಇದ್ದೆ. ಈಗ ನೋಡಿದಾಗ ಟಾರ್ಚ್ ಹಗ್ಗ ಅಂತ ಗೊತ್ತಾಯಿತು. ಈಗ ಅದು ದೇಶದಲ್ಲಿಲ್ಲ, ಕಾಲದಲ್ಲಿಲ್ಲ, ಕಾರ್ಯಕಾರಣ ಭಾವ ಸಂಬಂಧ ಇಲ್ಲ. ಯಾಕೆ? ಹಾವೇ ಇಲ್ಲ ಅಲ್ಲಿ, ಅದ್ರ ತಾಯಿ ಇದೆಯಲ್ಲಿ, ತಾಯಿಯಿಂದ ಬಂದಿದೆಯಾ. ಅದಕ್ಕೋಸ್ಕರ ಯಾವುದಾದ್ರೂ ಒಂದು ವಸ್ತು ಸತ್ಯವಾಗಿರಬೇಕಾದ್ರೆ ದೇಶದಲ್ಲಿರಬೇಕು. ಫಸ್ಟ್ ಆಫ್ ಆಲ್ ಒಂದು ಅವಸ್ಥೆ ಇಟ್ಕೊಟ್ರಿ, ಎಚ್ಚರದ ಅವಸ್ಥೆ ಅಥವಾ ಕನಸು ಯಾವುದಾದ್ರೂ ಇಟ್ಕೊಟ್ರಿ, ಅದು ಅವಸ್ಥೆಯಲ್ಲೇ ಕಾಣಬೇಕು. ದೃಶ್ಯ ಪ್ರಪಂಚದಲ್ಲಿ ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಮತ್ತು ಅದಕ್ಕೆ ಕಾರ್ಯಕಾರಣ ಭಾವ ಹೊಂದಬೇಕು. ಇದಿಷ್ಟಿದ್ರೆ ಸತ್ಯ ಅಂತ ಅನ್ಬೇಕು. ಅಲ್ಲಿಗೆ ಹಗ್ಗದಲ್ಲಿ ಹಾವು ಸತ್ಯ ಅಲ್ಲ. ಅದಕ್ಕೇನಂತೆ ನಾವು ಪ್ರಾತಿಭಾಸಿಕ ಸತ್ಯ, ಇದ್ದಂತೆ ತೋರೋದು ಅಂತ ಹೇಳ್ಬಿಡ್ತೀವಿ. ಹೋಗ್ಲಿ, ಹಗ್ಗ ಸತ್ಯ ಅಲ್ವೋ ಸ್ವಾಮಿ? ಹಗ್ಗ ಸತ್ಯನೋ ಅಲ್ವೋ? ಸತ್ಯ. ಹಾಗಾದ್ರೆ ಹಗ್ಗ ಸತ್ಯ ಆಗ್ಬೇಕಾದ್ರೆ ದೇಶದಲ್ಲಿದೆ, ಕಾಲದಲ್ಲಿದೆ, ಕಾರ್ಯಕಾರಣ ಭಾವ ಹೊಂದುತ್ತೆ. ಹಗ್ಗಕ್ಕೆ ಆ ದಾರಕ್ಕೆ ಕಾರ್ಯಕಾರಣ ಭಾವ ಏನು? ದಾರದಿಂದ ಹಗ್ಗ ಆಗಿದೆ ಅಲ್ಲ, ದಾರ ಯಾತ್ರಿಂದ ಆಗಿದೆ. ಹೋಗ್ಲಿ, ಸಾರಿ, ಇರದೆ ಹಗ್ಗ ಅಲ್ಲಿ ಆಯ್ತು, ದಾರದಿಂದ ಆಗಿದೆ. ದಾರ ಯಾತ್ರಿಂದ ಆಗಿದೆ? ನಾರಿಂದ ಹಗ್ಗ. ಹತ್ತಿನೋ ನಾರೋ ಏನೋ ಕಾರ್ಯಕಾರಣ ಭಾವ ಹೊಂದುತ್ತೆ. ಆದ್ದರಿಂದ ಮತ್ತಿದು ಉಪಯೋಗಕ್ಕೆ ಬರಬೇಕು. ಇನ್ನೊಂದು ಉಪಯೋಗಕ್ಕೆ ಬರಬೇಕು. ಈಗ ಹಾವಿದೆ, ಅಲ್ಲಿ ಉಪಯೋಗಕ್ಕೆ ಬರಲಿಲ್ಲ. ನೀರಿದೆ, ಪ್ರಾತಿಭಾಸಿಕ ಸತ್ಯ ಅಂತೇನೆ, ಉಪಯೋಗಕ್ಕೆ ಬರಲಿಲ್ಲ, ಉಪಯೋಗಕ್ಕೆ ಬರಬೇಕು. ಆದ್ದರಿಂದ ಈ ಪ್ರಾತಿಭಾಸಿಕ ಸತ್ಯ ಅಂತ ಹೇಳೋದು ಹಾವು, ಹಗ್ಗ, ಮರಳುಕಾಡು, ನೀರು, ಮತ್ತೆ ಕಪ್ಪೆ ಚಿಪ್ಪು, ಬೆಳ್ಳಿ ಉಪಯೋಗಕ್ಕೆ ಬರೋಲ್ಲ, ಇದ್ದಂತೆ ತೋರುತ್ತೆ. ಆಯ್ತಾ? ಹಾಗಾದ್ರೆ ಉಪಯೋಗಕ್ಕೆ ಬರಬೇಕು. ಹಗ್ಗ ನೋಡ್ರಿ ಉಪಯೋಗಕ್ಕೆ ಬರುತ್ತೆ. ನಾನು ನಿಜವಾದ ನೀರು ನೋಡಿದ್ರೆ ಕುಡಿಬೋದು, ಬಟ್ಟೆ ಒಕ್ಕೋಬೋದು. ಅಲ್ಲಿಗೆ ಸತ್ಯ ಅಂತ ಅನ್ಬೇಕಾದ್ರೆ ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಕಾರ್ಯಕಾರಣ ಭಾವ ಹೊಂದಬೇಕು, ಮತ್ತು ಉಪಯೋಗಕ್ಕೆ ಬರಬೇಕು. ಇಷ್ಟು ಹೇಳಿದ್ರು. ಇಷ್ಟು ಹೇಳಿದ ತಕ್ಷಣ ನೆಕ್ಸ್ಟ್ ಏನು ಮಾಡಿದ್ರು? ಸ್ವಾಮಿ, ಕನಸಿನಲ್ಲೂ ಕೂಡ ದೇಶದಲ್ಲಿದೆ. ಅಲ್ಲಿ ನೋಡ್ರಿ, ಅಲ್ಲೂ ಹಗ್ಗ ದೇಶದಲ್ಲಿದೆ, ಅಲ್ಲೂ ಅಷ್ಟೇ ಪ್ರಾತಿಭಾಸಿಕ ಸತ್ಯ ಬರುತ್ತೆ, ಅದನ್ನು ತೆಗೆದಾಕ್ಬೇಡ. ಹಗ್ಗ, ಈಗ ಅದನ್ನು ನೀವು ಸತ್ಯ ಅಂತ ಅಂತೀರಾ, ಇವು ಸತ್ಯ ಅಂತ ಅಲ್ಲ ಅಂತ ತೋರಿಸ್ತಾರೆ. ಯಾಕೆ ಅಂತ ಇಟ್ಕೊಳ್ರಿ, ಕನಸಿನಲ್ಲಿ ಹಗ್ಗ ದೇಶದಲ್ಲಿದೆ,
ಕಾಲದಲ್ಲಿದೆ, ಉಪಯೋಗಕ್ಕೆ ಬಂತು. ನೀರು, ಅಲ್ಲಿ ನೀರು ಕುಡಿದ್ರಿ, ಉಪಯೋಗಕ್ಕೆ ಬಂತು, ಬಾಯಾರಿಕೆ ಹೋಯ್ತು, ಬಟ್ಟೆ ಒಗ್ಕೊಂಡ್ರಿ, ಎಲ್ಲ ಕ್ಲೀನ್ ಆಯಿತು, ಕುದುರೆಗೂ ನೀರು ಕುಡಿಯೋಕ್ಕಾಯ್ತು, ಎದ್ರಿ. ತಿರ್ಗಾ ನಿಮಗೆ ಬಾಯಾರಿಕೆ ಆಗತ್ತೆ. ಆ ಭಿಕ್ಷುಕಂದು ಕತೆ ನೋಡ್ಕೊಳ್ರಿ, ಅಲ್ಲಿ ಏನಾಯಿತು? ಇದನ್ನು ಸತ್ಯ ಅಂತ ಕರಿಬೇಕಾದ್ರೆ ಏನು ಮಾಡ್ತೀರಪ್ಪ? ಉಪಯೋಗಕ್ಕೆ ಬರಲಿಲ್ವೇ? ಎಚ್ಚರ ಆಗಿದ ತಕ್ಷಣ ಹೊರಟೋಯ್ತಲ್ವಾ? ಅದಕ್ಕೋಸ್ಕರ ನಾವೇನು ಮಾಡ್ತೀವಿ? ಓಹೋ, ಕನಸು ಸುಳ್ಳು ಅಂತೀವಿ. ಅಲ್ಲಿಗೆ ಹೆಂಗಿದ್ರೆ ನಾವು ಸತ್ಯ ಅನ್ಬೇಕು? ಓಹೋ, ಇದು ಯಾಕೋ ಸೇರೋಗ್ಲಿಲ್ಲ ಸ್ವಾಮಿ, ಎಚ್ಚರದಲ್ಲಿರೋ ವಸ್ತು ನಾನು ಸತ್ಯ ಅನ್ಬೇಕಾದ್ರೆ ಒಂದು ಕೆಲಸ ಮಾಡೋಣ, ಪ್ರಪಂಚದಲ್ಲಿರೋ ಎಲ್ಲ ಜನರನ್ನು ಒಂದು ಕಡೆ ಸೇರಿಸೋಣ. ಸೇರಿಸ್ಬಿಟ್ಟು ಈ ಒಂದು ವಸ್ತು ನಿಜವಾಗ್ಲೂ ಇದೆಯಾ ಇಲ್ವಾ ಕೇಳಬೇಡ, ಪ್ರತಿಯೊಬ್ಬರು ಹೇಳಿದ ಮೇಲೆ ಇನ್ನು ಅದರಲ್ಲಿ ಏನಿದೆ ಅಂತ ಒಬ್ಬರು ಹೇಳಿದ್ರು. ಇದು ಪಾಸಿಬಿಲಿಟೀಸ್ ಇದೆಯಾ? ಪ್ರಪಂಚದಲ್ಲಿರೋರ್ನೆಲ್ಲ ಒಟ್ಟು ಒಂದು ಕಡೆ ಸೇರಿಸ್ಬೇಕು, ಆ ಹಗ್ಗ ತೋರಿಸಿ ಇದು ಕಾಣಿಸ್ತಾ ಇದೆಯಾ, ಎಲ್ರಿಗೂ ಕಾಣ್ತಾ ಇದೆಯಾ ಅಂತ ಕೇಳಬೇಕು. ಈಸ್ ಇಟ್ ಪಾಸಿಬಲ್ ಪ್ರಾಕ್ಟಿಕಲಿ? ಆಗಲ್ಲ ಸರ್, ಆಗೋದಿಲ್ಲ. ಆಯ್ತಪ್ಪ, ಒಂದು ಸಾರಿ ಆಯ್ತು ಅಂತ ಇಟ್ಕೊಳ. ಪ್ರಪಂಚ ಅದು ಒಂದೇ ಸಮಯ ಕರ್ಕೊಂಡ್ಬರ್ಬೇಕು. ಪ್ರಪಂಚ ಅಂದ್ರೆ ಯಾವುದು? ಈ ಪ್ರಪಂಚದ ಮೇಲಿರೋನ್ ಕರ್ಕೊಂಡ್ಬರ್ತೀರಾ? ಚಂದ್ರಲೋಕದಲ್ಲಿ ಅವನ ಇರ್ತಾನೆ, ಅವನ್ನೇನ್ ಮಾಡ್ತೀರಾ? ಅವನ ಆಮೇಲೆ ಇವಾಗ ಇನ್ಯಾವುದೋ ಒಂದು ಗ್ರಹದಲ್ಲಿ ಬೇರೆ ಬೇರೆ ಜನ ಇರ್ತಾರೆ, ಅವ್ರನ್ನೇನ್ ಮಾಡ್ತೀರಾ? ಎಲ್ರನ್ನೂ ಸೇರ್ಸಕ್ ಬರೋದಿಲ್ಲ. ಹೋಗ್ಲಿ, ಬಂದವರಲ್ಲಿ ಎಲ್ರಿಗೂ ಕಣ್ ಚೆನ್ನಾಗಿದೆ ಅಂತ ಹೆಂಗೆ ಹೇಳ್ತೀರಾ ಹೇಳ್ರಿ? ಇದೊಂದು ಪ್ರಾಬ್ಲಮ್. ಎಲ್ರಿಗೂ ಐ ಸ್ಪೆಷಲಿಸ್ಟ್ನ ತೋರಿಸ್ಬೇಕು. ಐ ಸ್ಪೆಷಲಿಸ್ಟ್ ಕಣ್ ಚೆನ್ನಾಗಿದೆ ಅಂತ ಹೆಂಗೆ ಹೇಳ್ತೀರಾ? ಈ ದೊಡ್ಡ ರಾಮಾಯಣ ಇದು. ಅಂದರೆ ಏನು ಅಂತಂದರೆ ಹಂಗೆ ಮಾಡೋಕ್ಕಾಗೋದಿಲ್ಲ ಅಂತಂದ್ರು. ಹಾಗಾದರೆ ಸತ್ಯ ಅಂತಂದರೆ ಹೆಂಗಿದ್ರೆ ನೀವು ಸತ್ಯ ಅಂತೀರ ಸ್ವಾಮಿ? ಶಾಸ್ತ್ರ ಹೇಳೋವರೆಗೂ ನಮಗೆ ಗೊತ್ತಾಗೋದಿಲ್ಲ. ನಾವು ಬಿಟ್ಟರೆ ಹಿಂಗೆ ಏನೇನೋ ಹುಡ್ಕೊಂಡು ಹೋಗ್ತೀವಿ, ಕಾಡ್ಗೆ ಹೋಗ್ಬಿಡ್ತೀವಿ, ಕೊನೆಗೆ ನಮ್ಗೆ ಸಿಗೋದೇ ಇಲ್ಲ. ಮತ್ತು ಸತ್ಯ ಅಂತಂದರೆ ಹೆಂಗಿರ್ಬೇಕು ಆ ವಸ್ತು? ಹೆಂಗಿರ್ಬೇಕು ಸತ್ಯ ಅನ್ನೋದಕ್ಕೆ ಡೆಫಿನೇಷನ್? ಇಲ್ದಂಗಾಗ್ಬಾರ್ದು, ಸಬ್ಜೆಕ್ಟ್ ಆಗಿರ್ಬೇಕು. ಕರೆಕ್ಟ್. ಈ ಮೂರು ಹಚ್ಚಿ ನೋಡ್ರಿ, ಯಾವುದಕ್ಕೆ ಹೊಂದುತ್ತೋ ಆ ವಸ್ತು ಸತ್ಯವಾಗಿದೆ. ಮುಗಿದೋಯ್ತು. ಹೆಂಗಿದೆ ನೋಡ್ರಿ, ಆತ್ಮ ಒಂದೇ ಸತ್ಯ, ಮಿಕ್ಕಿರೋದು ಯಾವುದು ಸತ್ಯ ಅಲ್ಲ. ಎಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಇವರು ವಿಚಾರ ಮಾಡ್ತಾ ಇರೋದು. ನಮಗೆ ಗೊತ್ತಾಗಿದೆ. ಆದರೂ ಕೂಡ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಯಾವುದಾದ್ರೂ ಒಂದು ವಸ್ತು ಸತ್ಯ. ಯಾಕೆ ಅಂತಂದರೆ ಪ್ರತ್ಯಕ್ಷ ಪ್ರಮಾಣನೇ ಅಲ್ಲಾಡ್ತಾ ಇದೆ, ಅದು ನೆನಪಿನ ಮೇಲೆ ನಿಂತ್ಕೊತಾ ಇದೆ. ಮತ್ತು ಇಷ್ಟೆಲ್ಲ ಇದ್ಬಿಟ್ರೆ ಯಾವುದಾದ್ರೂ ಒಂದು ವಸ್ತು ಸತ್ಯವಾಗಿದೆ ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ ಅಂದಾಗ, ಅನೇಕ ಆಧಾರಗಳಿಂದಲೂ, ಆಮೇಲೆ ಬಹುಜನರ ಸಮ್ಮತಿಯಿಂದಲೂ ಇಂಥದ್ದೊಂದು ಯಥಾರ್ಥನೋ ಅಯಥಾರ್ಥನೋ ನಿಶ್ಚಯ ಮಾಡಬೇಕು ಅಂತಾರೆ. ಪ್ರಾಕ್ಟಿಕಲ್ ಆಗಿ ನಾಟ್ ಪಾಸಿಬಲ್, ಆಗೋದಿಲ್ಲ ಅಲ್ವಾ ಅಂತ ಹಿಂದೆ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಆಗಿದೆ. ಆದರೆ ನಿಮ್ಗೆ ಅಲ್ಲಿ ಕನೆಕ್ಷನ್ಸ್ ಕೊಟ್ಟಾಗ ಅರ್ಥ ಆಗುತ್ತೆ. ಆದರೆ ಈ ಆಧಾರಗಳಲ್ಲಿಯೂ ಸಮ್ಮತಿಗಳಲ್ಲಿಯೂ ಸ್ಮೃತಿ ಅಂಶದ ಪಿಶಾಚಿ ಇದ್ದೇ ಇರುತ್ತೆ. ಯಾಕೆಂದರೆ ನೀವು ಇಂದ್ರಿಯಗಳಿಂದ ಯಾವುದಾದ್ರೂ ವಸ್ತುನ ಡಿಸೈಡ್ ಮಾಡೋಕ್ಕೆ ಹೋದರೆ ಸ್ಮೃತಿ ಇರಲೇಬೇಕು. ಅಲ್ಲೂ ಸ್ಮೃತಿ ಇರುತ್ತೆ ಅಂತ ಇವರು ತಗೊಂಬಂದು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಚ್ಚರದ ವಿಷಯದ ಸ್ಮೃತಿಯ ಪಾಡೇ ಹೀಗಿರುವಾಗ ನಿಮ್ಮ ಕನಸಿನ ವಿಷಯದ ನೆನಪು ಅಂತ ಹೇಳ್ತಿರಲ್ಲ, ಎಷ್ಟು ಸತ್ಯ ಸ್ವಾಮಿ? ಕನಸಿಂದೋ ನಿದ್ದೆದೋ ನೆನಪು ಅಂತ ಹೇಳ್ತೀವಲ್ಲ, ಎಷ್ಟು ಸತ್ಯ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇವತ್ತು? ಈಗ ಇಷ್ಟೇ ಕರೆಕ್ಟಾಗಿ ಮುಗ್ದಿದೆ 10 ಗಂಟೆಗೆ. ನೆಕ್ಸ್ಟು ನಾಳೆ ತುಂಬ ಚೆನ್ನಾಗಿದೆ. 120 ಏನು ಗೊತ್ತಾ ಹೆಡ್ಡಿಂಗು? ಎಚ್ಚರದಲ್ಲಾಗುವ ಕನಸಿನ ನೆನಪೆಂಬುದು ನಿಜವಾದ ಸ್ಮೃತಿಯಲ್ಲ. ಹೊಡೆದಾಕ್ಬಿಡ್ತಾರೆ ಇವಾಗೆಲ್ಲ. ನಿದ್ದೆ ಸ್ಮೃತಿ ಅಂತ ಅಂತೀವಲ್ಲ, ಅಲ್ಲ. ಮತ್ತದು ಏನು ಅದು ನೋಡೋಣ ನಾಳೆ ಇನ್ನೂ ಚೆನ್ನಾಗಿ ತೊಗೊಂಡ್ಬರ್ತಾರೆ. ಒಟ್ಟಿನಲ್ಲಿ ಸ್ಮೃತಿ ಅಂತ ಹೇಳಕ್ಕೆ ಬರಲ್ಲ, ಬಟ್ ನಾವು ಲೌಕಿಕ ವ್ಯವಹಾರದಲ್ಲಿ ಉಪಯೋಗಿಸ್ತೀವಿ. ಕನಸಿಂದು ನೆನೆಸ್ಕೊಂಡು ಹೇಳು,
ನಿದ್ದೆದು ನಿದ್ದೆದು ನೆನೆಸ್ಕೊಂಡು ಹೇಳು ಅಂತ ಹೇಳ್ತೀವಿ, ಆ ವರ್ಡನ್ನು ಉಪಯೋಗಿಸಿದ ತಕ್ಷಣ ನಿಜವಾದ ಅರ್ಥ ಅದಲ್ಲ ಅಂತ ಹೇಳೋದಕ್ಕೆ ಇಷ್ಟು ಮಾಡಿದ್ದಾರೆ. ಅಲ್ಲಿಗೆ ಆ ಚಾಪ್ಟರ್ ಕೂಡ ಮುಗೀತು. ಐ ಥಿಂಕ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನನಗೆ ಅನಿಸುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.